ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಬೆಳಗ್ಗೆಯಿಂದ ನಾವ್ ಏನೇನ್ ಮಾಡಿದ್ವಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಲಿ ವಾಯ್ಸ್ ಕ್ಲಾರಿಟಿ ಬಂದಿರ್ಲಿಲ್ಲ. ಸೊ ಈಗ ರಿಪೀಟ್ ಎಲ್ಲ ಇನ್ನೊಂದ್ಸತಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲೇ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ನಾಳೆ ಮೇಳಾಗೆಲ್ಲ ಪ್ರಿಪರೇಷನ್ ನಡೀತಿದೆ. ಈಗ ಸಂಜೆ ಆಲ್ಮೋಸ್ಟ್ 6:30 7 o'clock. ಸೊ ನೈಟ್ 10 o'clock ವರೆಗೂ ಪ್ರಿಪರೇಷನ್ ನಡೆಯುತ್ತೆ. ಬನ್ನಿ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ ಇಲ್ಲಿವರೆಗೂ ಏನೇನ್ ಪ್ರಿಪೇರ್ ಆಗಿದೆ ಅಂತ. ಇದು ನಮ್ ಸುಪ್ರೀತಾ ದೇವ್ರ ಉಡಿಸ್ತೀವಿ, 4 ಕಡೆ ದೇವ್ರನ್ನ ಪ್ಲೇಸ್ ಮಾಡ್ತೀವಿ. ಸೊ ಅದಕ್ಕೆ ಸ್ಯಾರಿ ಪ್ರೀಪ್ಲೀಟಿಂಗ್ ರೆಡಿ ಮಾಡ್ಕೋತಾ ಇದೆ. ಸೊ ಲಾಸ್ಟ್ ಟೈಮ್ ಮೇಳಲ್ಲಿ ಫಸ್ಟ್ ಡೇನೆ ಮಧುವಣ್ಗೀತಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸೋಲ್ಡ್ ಔಟ್ ಆಗೋಯ್ತು. ರೆಗ್ಯುಲರ್ ಇತ್ತು 3 ದಿನಾನು, ಬಟ್ ಮಧುವಣ್ಗೀತಿ ಖಾಲಿ ಆಗ್ಬಿಟ್ಟಿತ್ತು. ಬಟ್ ಈ ಸತಿ ಅದಾಗಬಾರ್ದು ಅಂತ ಹೇಳಿ ನಮ್ ಟೀಮ್ ಅವರು ಫಸ್ಟೇ ಆರ್ಡರ್ ಮಾಡಿರೋರ್ದು ಎಲ್ಲಾರ್ದು ಡಿಸ್ಪ್ಯಾಚ್ ಮಾಡ್ಬಿಟ್ಟಿದೀವಿ. ಈ ಸತಿ ಸಾಕಷ್ಟು ಸ್ಟಾಕ್ ಇಟ್ಟಿದೀವಿ. ಇದ್ರಲ್ಲಿ ಎಲ್ಲ ಕಸ್ಟಮೈಸ್ಡ್ ಇದೆ, ಅದರಲ್ಲಿ ರೆಗ್ಯುಲರ್ ಇದೆ. ಸೊ ಈ ಸತಿ ಮೇಳಾಗ್ ಬರೋರ್ಗೆ ಫಸ್ಟ್ ಪ್ರಯಾರಿಟಿ ಆರ್ಡರ್ ಕೊಟ್ಟಿರೋದೆಲ್ಲ ಮುಗಿಸಿದೀನಿ. ನೋಡಿ ಇದಿದೆಯಲ್ಲ, ಇದು ಒಂದು ಅಪ್ಪರ್ ಬಾಡಿ ಮಾಡೋದು. ಈ ಸರ್ವಿಸ್ ಕೂಡ ನಮ್ ಟೀಮ್ ಅವ್ರು ತಗೋತೀವಿ. ಇದು 3 ಜನ ಬುಕ್ ಮಾಡೋದು, ಒಂದೇ ಪ್ಯಾಕಿಂಗ್ ಅಲ್ಲಿ ಕಳಿಸ್ಕೊಡಿ ಅಂತ ಹೇಳಿ. ಈ ತರ ಅಪ್ಪರ್ ಬಾಡಿ ಮಾಡೋ ಸರ್ವಿಸ್ ಕೂಡ ನಾವು ತಗೋತೀವಿ. ಇದಕ್ಕೆ ನೀವು ಪಾತ್ರೆ ಮತ್ತೆ ಹ್ಯಾಂಡ್ಸ್ ನೀವೇ ಬೇಕಾದ್ರೆ ಕಳಿಸ್ಬೋದು. ಇದನ್ನ ಜಸ್ಟ್ ಫಿಕ್ಸ್ ಮಾಡಿ ಕೊಡ್ತೀವಿ. ಇಲ್ಲ ಅಂದ್ರೆ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ರು ಮಾಡಿಸ್ಕೊಡ್ತೀವಿ. ನಿಮ್ಗೆ ಗೊತ್ತಾಗ್ತಿದಲ್ಲ ಇದು ಎಷ್ಟು ಸ್ಟರ್ಡಿ ಆಗಿದೆ ಅಂತ. ಅಪ್ಪರ್ ಬಾಡಿ ಮಾಡೋದಕ್ಕೆ ತುಂಬಾ ಜನ ಕಷ್ಟಪಡ್ತೀರಿ. ಸೊ ಈ ಸರ್ವಿಸ್ ನಮ್ಮಲ್ಲಿ ಇರುತ್ತೆ. ಇಲ್ಲೇನ್ ಸ್ಯಾರಿ ಪ್ರಿಪ್ಲೀಟ್ ಮಾಡ್ತಾ ಇದ್ರು ಅವಾಗ್ಲೇ ಆ ಸರ್ವಿಸ್ ಕೂಡ ನಾವು ಮಾಡಿ ಕೊಡ್ತೀವಿ. ಈಗಾಗ್ಲೇ ಫಸ್ಟ್ ಕೌಂಟರ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ಬೋದು. ಇದ್ರದ್ದು ಸೆಪರೇಟ್ ಒಂದು ವಿಡಿಯೋ ಮಾಡಿದೀನಿ. ತಂಜಾವೂರ್ ಪೇಂಟೆಡ್ ಬರುತ್ತೆ. ಇದು ಆಕ್ಚುಲಿ ಲಾಸ್ಟ್ ಟೈಮ್ ಮೇಳಲ್ಲಿ ತುಂಬಾ ಜನ ಕೇಳಿದ್ರು, ನಮ್ಮ ಹತ್ರ ಕೌಚ ಇದೆ ಪೇಂಟ್ ಮಾಡಿಸಿ ಕೊಡ್ತೀರಾ ಅಂತ ಹೇಳಿ. ಹೌದು, ಈ ಸತಿ ಆರ್ಡರ್ ತಗೋತಾ ಇದೀವಿ. ಇದು ರೆಡಿ 2 ಸೆಟ್ ಸೇಲ್ಗೆ ಅಂತಾನು ಮಾಡಿಸಿದ್ದೆ. ಈ ತರ ಒಂದು ಪೇಂಟೆಡ್ ಲೆಗ್ ಹ್ಯಾಂಡ್ಸ್ ಮತ್ತೆ ಇದು ನೋಡಿ ಲೆಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮ್ ಕೌಚ ಅದಕ್ಕೆ ಈ ತರ ಪೇಂಟಿಂಗ್ ಮಾಡಿಸ್ಕೋಬಹುದು. ಆ ಸರ್ವಿಸ್ ಕೂಡ ನಮ್ಮಲ್ಲಿದೆ. 2 ಸೆಟ್ಸ್ ರೆಡಿ ಇದೆ ಸ್ಟಾಲ್ ಅಲ್ಲಿ. ಇದು ನಮ್ಮ ಆರ್ಟಿಸ್ಟೇ ಪೇಂಟ್ ಮಾಡಿರೋದು. ಅದಲ್ಲದೆ ಈ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನೀವು ನೋಡ್ಕೊ, ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಗೆ ಕೂಡ ನಾವು ಅಪ್ಪರ್ ಬಾಡಿ ಅಟ್ಯಾಚ್ ಮಾಡಿದೀವಿ. ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ 3 ಸ್ಟೈಲ್ ಬರುತ್ತೆ. ಲೋಟಸ್ ಹೋಲ್ಡಿಂಗ್ ಹ್ಯಾಂಡ್ಸ್, ಅಭಯಹಸ್ತ, ವರದಾಸ್ತ ಮತ್ತೆ ಸ್ಟ್ರೈಟ್ ಹ್ಯಾಂಡ್ಸ್. ನೀವು ಹ್ಯಾಂಡ್ಸ್ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಲೆಗ್ಸ್ ಎಲ್ಲದಕ್ಕೂ ಸೇಮ್ ಬರುತ್ತೆ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡಾದ್ಮೇಲೆ ಈ ತರ ನಾವು ಅದಕ್ಕೆ ಎಲ್ ಶೇಪ್ ಅಟ್ಯಾಚ್ಮೆಂಟ್ ನ ಮಾಡ್ಕೊಡೋದಿಕ್ಕಾಗತ್ತೆ. ಈ ಎಲ್ ಶೇಪ್ ಅಟ್ಯಾಚ್ಮೆಂಟ್ ನೀವು ಯಾವ್ದಕ್ ಬೇಕಾದ್ರೂ ಸೆಲೆಕ್ಟ್ ಮಾಡೋದಕ್ಕೆ ನಾವು ಮಾಡಿ ಕೊಡ್ತೀವಿ. ಆಮೇಲೆ ನೀವು ಇಲ್ಲಾಗ್ಲೇ ಇನ್ನೊಂದು ಸೆಟ್ ಇದೆ, ಇದು ತೋರ್ಸ್ಕೊಂಡ. ಇದು ಕೂಡ ಅಟ್ಯಾಚ್ ಮಾಡೋದು. ಸೊ ನಾಳೆ ಮೇಳಾಗೆ ಬಂದವರಿಗೆ ರೆಫರೆನ್ಸ್ ಸಿಗ್ಲಿ ಅಂತ ಹೇಳಿ 2 ಸೆಟ್ ಅಟ್ಯಾಚ್ ಮಾಡಿಸಿಟ್ಟಿದೀವಿ. ಇದು ಬಂದು ವೆಸಲ್ ಸೆಟ್. ವೆಸಲ್ಸ್ ಅಲ್ಲಿ 2 ಸೈಜ್ ಬರುತ್ತೆ. ಅಪ್ಪರ್ ವೆಸಲ್, ಲೋಯರ್ ವೆಸಲ್. ತುಂಬಾ ವೇರಿಯಂಟ್ಸ್ ಇದೆ. ಕಾಪರ್, ಬ್ರಾಸ್, ಸ್ಟೀಲ್ ಪ್ರತಿಯೊಂದನು. ಸೊ ಸೆಕೆಂಡ್ ಕೌಂಟರ್ ಬಂದು ವೆಸಲ್ಸ್. ಆಕ್ಚುಲಿ ತುಂಬಾ ಸ್ಟಾಕ್ ಇದೆ. ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಮಾತ್ರ ಇಟ್ಕೊಂಡಿದೀವಿ. ಆಕ್ಚುಲಿ ಈಚೆ ನಾಳೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಇವಾಗ ನೋಡಿ ಹೆಂಗೆ ಕ್ಲಮ್ಸಿ ಆಗಿದೆ ಅಂತ. ಬಿಹೈಂಡ್ ದ ಸೀನ್ಸ್ ಅಂತೀವಲ್ಲ ಆ ತರ. ಆಕ್ಚುಲಿ ಈ ಟೇಬಲ್ ಇನ್ನು ರೆಡಿನೇ ಮಾಡಿಲ್ಲ, ನಾವು ಮಾಡ್ಬೇಕು. ಇದು ಟೇಬಲ್ ನಂಬರ್ 3. ಲಾಸ್ಟ್ ಟೈಮ್ ಹಾಟ್ ಆಗಿ ಸೇಲ್ ಆಗಿದ್ದಂತ ಪೀಠಗಳು. ಇದ್ರಲ್ಲಿ 2 ಸೈಜ್ ಬರುತ್ತೆ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ಒಂದು ಸೆಪರೇಟ್ ಆಗಿ ಇನ್ಸ್ಟಾ ಪೇಜ್ ಅಲ್ಲಿ ಮಾಡಿದೀನಿ, ಚೆಕ್ ಮಾಡ್ಕೋಬಹುದು. ಇದು ಟೇಬಲ್ ನಂಬರ್ 3. ಟೇಬಲ್ ನಂಬರ್ 3 ಅಲ್ಲಿ ಎಲಿಫೆಂಟ್ ಸ್ಟೂಲ್ ಕೂಡ ಇದೆ. ಎಲಿಫೆಂಟ್ ಸ್ಟೂಲ್ ಆಕ್ಚುಲಿ ಇಷ್ಟೇ ಸ್ಟಾಕ್ ಇರೋದ್ರಿಂದ ಇದನ್ನ ಕ್ಲಿಯರೆನ್ಸ್ ಸೇಲ್ ತರ ಈ ಸತಿ ಮೇಲಾಗೆ ಕ್ಲಿಯರ್ ಮಾಡ್ಕೊಂತಾನೆ. ಫೈಬರ್ ಪಿಲ್ಲರ್ಸ್, ಹೌದು ನೋಡಿ, ಇದು ರಾ ಈ ತರ ಬರುತ್ತೆ. ತುಂಬಾ ಲೈಟ್ ವೆಯ್ಟ್ ಇರುತ್ತೆ, ಬಟ್ ಟೆಂಪಲ್ ಅಲ್ಲಿ ನಿಮ್ಗೆ ಏನ್ ಪಿಲ್ಲರ್ಸ್ ಇರುತ್ತೋ ಆ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕುಂದನ್ ವರ್ಕ್ ಕೂಡ ಮಾಡಿರೋದು ಇದೆ. ನೀವು ರಾ ತಗೊಂಡು ನೀವೇ ಬೇಕಾದ್ರೆ ವರ್ಕ್ ಮಾಡ್ಕೋಬಹುದು, ಇಲ್ಲ ಈ ತರ ವರ್ಕ್ ಆಗಿರೋದು ಕೂಡ ತಗೋಬಹುದು. ಇದು ಟೇಬಲ್ ನಂಬರ್ 3. ಇದು ನಮ್ಮ ಸುಪ್ರೀತಾ ಅವರು ಆಕ್ಚುಲಿ ಬೆಳಗ್ಗೆ ಲ್ಯಾಂಡ್ ಆಗ್ಬೇಕಾಗಿತ್ತು. ಫ್ಲೈಟ್ ಪ್ರಾಬ್ಲಮ್ ಆಯ್ತಂತೆ ಕುಣಿಗಲ್ಲಿಂದ. ಅದಕ್ಕೆ ಅವರು ಸಂಜೆ ಬಂದಿದ್ದಾರೆ. ಎಕ್ಸ್ಕ್ಯೂಸ್ ಮಾಡೋಣ. ಹಾಗಾಗಿ ಇವತ್ತು ಓವರ್ ನೈಟ್ ಅವ್ರದ್ದು ವರ್ಕ್ ನಡೆಯುತ್ತೆ. ಏನಮ್ಮ, ಆಕ್ಚುಲಿ ದೇವ್ರ ಕೂರ್ಸೋದು ಅವರು. ಸೊ ಈಗ ಬಂದು ಸ್ಯಾರಿ ಫೋಲ್ಡ್ ಮಾಡ್ತಿದ್ದಾರೆ. ಈಗ 7 o'clock. ಏನಾಯ್ತಕ್ಕ? ಮಗನ್ ಫ್ಲೈಟ್ ಮಿಸ್. ಮಗನ್ ಸ್ಕೂಲ್ ಇಂದ ಕರ್ಕೊಂಡ್ ಬರ್ಬೇಕಾಗಿತ್ತಲ್ಲ, ಅದಕ್ಕೆ ಲೇಟ್ ಆಯ್ತು. ಹೋಗ್ಲು ಬಿಡು, ಬೈಯಲ್ಲ ಬೈ. ಸೊ ದೇವ್ರೆಲ್ಲ ರೆಡಿ ಆಗತ್ತೆ. ನೈಟ್ ಒಂದು ಫಿನಿಶಿಂಗ್ ವಿಡಿಯೋ ಮಾಡೋ ಅಷ್ಟೊತ್ತಲ್ಲಿ ದೇವ್ರೆಲ್ಲ ರೆಡಿ ಆಗಿರೋದು ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ಇದೆಲ್ಲ ಏನ್ ಕವರ್ಸ್ ಹಂಟ್ತಾ ಇದೀವೋ ಇದೆಲ್ಲ ಇನ್ನು ಜೋಡಿಸ್ಬೇಕು, ಆರ್ಗನೈಸ್ ಮಾಡ್ಬೇಕು. ನೆನೆ ಲೇಟ್ ನೈಟ್ ವರ್ಗು ನಾನು ದೇವಿ ಇಬ್ರು ಈ ಲೋಟಸ್ ನ ಕಟ್ ಮಾಡಿದ್ವಿ. ಹಾನಾ ದೇವಿ, हम दोनों कट किया ना, हाथ कैसे है दिखा दो. पूरा ರೆಡ್ ಹೋಗಯತೆನಾ. ಇಬ್ರಿದು ಕೈಯೆಲ್ಲ ಕಟ್ ಮಾಡಿ ರೆಡ್ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಏನು ಸ್ಟಾಕ್ಸ್ ಇದೆಯೋ 3 ಬಾಕ್ಸ್, ಇದು ಫುಲ್ಲು ನಿಮ್ಗೆ ಲೋಟಸ್ ಸ್ಟಾಲ್ಕು. ಇನ್ನ ಒಂದ್ ಪ್ರಾಡಕ್ಟ್ ನನಗೆ ಟೆನ್ಷನ್ ಕೊಟ್ಟಿದ್ ಬಂದು ಈ ತೋಮಾಲೆ. ಏನ್ ತೋಮಾಲೆ ಜೋಡಿಸ್ತಿದಾರೆ ನೋಡಿ, ಅದೀಗ ಸ್ಟಾಕ್ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಇಲ್ಲೊಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ಬೇಕು. ತೋಮಾಲೆ ಮೇಳಲ್ಲಿ ಏನ್ ಸಿಗತ್ತೋ ಈ ಸತಿ ಮೇಳಲ್ಲಿ
ಅಷ್ಟೇ ಸ್ಟಾಕ್ ಇರೋದು. ಸೊ ತಗೊಳ್ಳೋರು ದಯವಿಟ್ಟು ಮೇಳಲ್ಲಿ ತಗೋಬಿಡಿ, ಅಥವಾ ಮೇಳ ಮುಗ್ದಿದ ತಕ್ಷಣ ಬುಕ್ ಮಾಡ್ಕೊಂಬಿಡಿ, ಯಾಕಂದ್ರೆ ಬಡ್ಸ್ ಖಾಲಿ ಆಯ್ತು. ಬಡ್ಸ್ ನ ಈಗ ವಿಂಟರ್ ಅಥವಾ ರೈನಿ ಸೀಸನ್ ಅಲ್ಲಿ ಮಾಡ್ಲಿಕ್ಕೆ ಖಂಡಿತ ಆಗೋದಿಲ್ಲ. ಸೊ ಬಡ್ಸ್ ಇಲ್ಲ ಅಂದ್ರೆ ನಾವು ಹಾರನು ಮಾಡ್ಲಿಕ್ಕಾಗಲ್ಲ. ಸೊ ಏನು ತೋಮಾಲೆ ಸ್ಟಾಕ್ ಇದೆ ನೋಡಿ, 100 ಪೀಸಸ್ ಇರ್ಬೋದು. ಈ 100 ಪೀಸಸ್ ಅಷ್ಟೇ ನಮ್ಮಲ್ಲಿ ಮೇಳಲ್ಲಿ. ಬಹುಶಃ ಲಾಸ್ಟ್ ಟೈಮ್ ಮೇಳಲ್ಲೂ ಅದು ತುಂಬಾ ಖಾಲಿ ಆಗಿತ್ತು. ಸೊ ಈ ಸತಿ ಮೇಳಲ್ಲೂ ಖಾಲಿ ಆಗತ್ತೆ. ಸೊ ದಯವಿಟ್ಟು ತೋಮಾಲೆ ಬೇಕಿರೋರು ಪ್ರೀ ಬುಕ್ ಮಾಡ್ಕೊಳ್ಳಿ. ಮೇಳಕ್ ಬರಕ್ ಆಗದೆ ಇರೋರು ಮೇಳಕ್ ಬರೋರ್ಗೆ ಖಂಡಿತ ಸ್ಟಾಕ್ ಇರುತ್ತೆ. ಅದಲ್ದೆ ನನ್ ಮಗಳು ಪಾಪ ಕ್ಲಿನಿಕ್ ಹೋಗ್ಬೇಕಿತ್ತು. ಅವಳು ಜುವೆಲ್ರಿ ಪಾರ್ಟ್ ಏನಿದೆ ಅದನ್ನೆಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ 90% ಜೋಡ್ಸಿಟ್ಬಿಟ್ಟು ಹೋಗಿದ್ದಾಳೆ. ಲಾಸ್ಟ್ ಟೈಮ್ ಜುವೆಲ್ರಿನೂ ತುಂಬಾ ಚೆನ್ನಾಗಿ ನೋಡಿ ತಗೊಂಡ್ರು. ನೋಡಿ ಈ ಸತಿ ಅಂತೂ ಅವಳು ಎಷ್ಟು ಸೆಲೆಕ್ಟ್ ಮಾಡಿದಾಳೆ, ನನ್ಗೆ ತುಂಬಾ ಇಷ್ಟ ಆಯ್ತು ಅವಳು ಸೆಲೆಕ್ಟ್ ಮಾಡಿರೋ ಜುವೆಲ್ರೀಸ್ ಎಲ್ಲ ಏಜಿಗೂ ಮ್ಯಾಚ್ ಆಗೋ ತರ ತುಂಬಾ ಚೆನ್ನಾಗಿದೆ. ಸೊ ಇದನ್ನೆಲ್ಲ ನೀವು ಕಣ್ಣಲ್ಲಿ ನೋಡಿ ತಗೋಬಹುದು ಮೇಳಲ್ಲಿ. ಡಿಸ್ಪ್ಲೇ ಬೋರ್ಡ್ ಕೂಡ ಅರೇಂಜ್ ಮಾಡ್ತಾ ಇದೀವಿ, ಸೊ ದಟ್ ಅವಾಗ ನೀವು ಕ್ಲಿಯರ್ ಆಗಿ ನೋಡ್ಕೋಬಹುದು ಅಂತ ಹೇಳಿ. ಲೋಟಸ್ ಫ್ಲವರ್ ಎಲ್ಲ ಆ ಟೇಬಲ್ ಮೇಲೆ ಬರುತ್ತೆ. ಇನ್ನು ಅದೆಲ್ಲ ಅರೇಂಜ್ ಮಾಡ್ಬೇಕು, ಯಾಕಂದ್ರೆ ಅದ್ ಕಡೆ ಎಲ್ಲ ಕ್ಲಮ್ಸಿ ಇದೆ. ಅದು ಮುಖವಾಡ ಪೇಂಟೆಡ್ ಆಗಿರೋದು, ಎಲ್ಲಾ ಸೈಜು ಮುಖವಾಡ ರೆಡಿ ಇದೆ. ಇದಾಗ್ಲೇ ನೆನ್ನೆ ಕ್ಲಿಯರ್ ವಿಡಿಯೋಸ್ ಮಾಡಿದೆ, ಇದೆಲ್ಲ ಜುವೆಲ್ರಿ ರಿಲೇಟೆಡ್. ಸೊ ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಇವತ್ತು 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಫುಲ್ ಎಲ್ಲ ಫಿನಿಶಿಂಗ್ ಮಾಡಿ ಹೋಗ್ಬೇಕು. ಶಿರೀಷಾ ನಮ್ ಪೇಂಟರ್ಗೆ ಆಕ್ಚುಲಿ ಎಕ್ಸಾಮ್ ಇದೆ, ನಮ್ಮ ಆರ್ಟಿಸ್ಟ್ಗೆ. ಮಧ್ಯಾಹ್ನ 2:30 ಬಂದು ಕೂತ್ಕೊಂಡಿರೋದು. ಇವಾಗ ಸಂಜೆ 7 o'clock ನಾನೇ ಬೈತಿದೆ ಮಧ್ಯ ಇದ್ದು ಓಡಾಡು ಅಂತ. ಬಟ್ ಬೇರೆ ಆಪ್ಷನ್ ನಮಗೂ ಇಲ್ಲ, ಯಾಕಂದ್ರೆ ಇದೆಲ್ಲ ನಾಳೆ ಮೇಳಾಗೆ ಕವರ್ಗೆ ಪ್ಯಾಕಿಂಗ್ ಆಗ್ಬೇಕು. ನಮ್ ಶೋಭಾ ಅವರು, ವೈರಲ್ ಶೋಭಾ ಅವರು ಇವತ್ತು ಡಬಲ್ ಶಿಫ್ಟ್ ಮಾಡ್ತಾ ಇದ್ದಾರೆ, ಲೇಸ್ ಹಾಕೋ ಕೆಲಸ ಇತ್ತಂತೇಳಿ. ಐ ಶುಡ್ ಬಿ ಸೋ ಥ್ಯಾಂಕ್ಫುಲ್ ಫಾರ್ ಮೈ ಹೋಲ್ ಟೀಮ್. ಗೊತ್ತಾ, ಈ ಟೈಮಿಗೆ ಬನ್ನಿ ಅಂದ್ರೆ ಆ ಟೈಮಿಗೆ ಬರೋ ಅಷ್ಟು ಅವರೆಲ್ಲ ಕೋಆಪರೇಟಿವ್ ಆಗಿದ್ದಾರೆ. ಈ ಒಂದು ವಾರ ಅಂತೂ ಎಲ್ಲರ ಹತ್ರ ಎಷ್ಟು ಎಕ್ಸೆಸಿವ್ ವರ್ಕ್ ಮಾಡಿಸಿದೀನಿ ಅಂದ್ರೆ, ಮಂಡೇ ಒಂದಿನ ಲೀವ್ ಕೇಳಿದ್ದಾರೆ. ಸೊ ಮಂಡೇ ಒಂದ್ ಕೊಟ್ರೆ ಮುಗೀತು. ಸಿರೀಶಂಗಂತೂ ಇವತ್ತು ಓವರ್ ಡ್ಯೂಟಿ ಆಯ್ತು ಅಲ್ಲ ಸಿರಿ? ಓಕೆ, ನಮ್ ಹುಡುಗಿ ಖುಷಿ ಆಗ್ಬಿಟ್ಟಿದ್ಲು. ಮೊನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರೋ ಕೇಳ್ತಾ ಇದ್ರಂತೆ, ನೀವು ಶ್ರೀನಿಕಾ ಟೀಮ್ ಅಲ್ಲಿ ಆರ್ಟಿಸ್ಟ್ ಅಲ್ವಾ ಅಂತ. ಐ ಫೀಲ್ ಸೋ ಪ್ರೌಡ್ ಆಫ್ ಆಲ್ ಮೈ ಟೀಮ್ ಮೆಂಬರ್ಸ್. ನನಗೆ ಅವ್ರ ಆ ಖುಷಿ ಮೂಮೆಂಟ್ಸ್ ಜೊತೆ ಶೇರ್ ಮಾಡುವಾಗ ನಂಗೆ ಎಷ್ಟು ಖುಷಿ ಆಗುತ್ತೆ. ನಮ್ ಶಿಲ್ಪಾ, ನಾನು ರೈಟ್ ಹ್ಯಾಂಡ್ ಅಂತ ಎಲ್ಲಾ ಯೂಟ್ಯೂಬ್ ಚಾನಲ್ ತೋರಿಸ್ತೀನಲ್ಲ, ಅವಳಂತೂ ಈಗ ರೋಡಲ್ಲೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಕಂಡಿಡಿತಾರಂತೆ, ನೀವು ಶ್ರೀನಿಕಾ ಮೇಡಮ್ ಮನೇಲಿ ಕುಕ್ ಅಲ್ವಾ ಅಂತ. ಸೊ ಅದು ಎಷ್ಟು ಖುಷಿಯಾಗಿ ಬಂದು ನನ್ನ ಹತ್ರ ಹೇಳ್ಕೊತಾರೆ. ಆಕ್ಚುಲಿ ಯೂಟ್ಯೂಬ್ಗೆ ನಾನು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ತುಂಬಾ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರ್ಲಿಲ್ಲ, ಇನ್ಸ್ಟಾಲೇ ಜಾಸ್ತಿ ಜನ ವ್ಯೂ ಮಾಡ್ತಾರೆ ಅನ್ಕೊಂಡಿದ್ದೆ, ಬಟ್ ಯೂಟ್ಯೂಬ್ ಇಂದ ತುಂಬಾ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ. ಆಲ್ ದ ಥ್ಯಾಂಕ್ಸ್ ಗೋ ಟು ಮೈ ವ್ಯೂವರ್ಸ್. ನಾನು ಇದೇ ತರ ನೀವ್ ನಂಗೆ ಸಪೋರ್ಟ್ ಮಾಡ್ತೀರಿ, ನಾನು ನಿಮ್ಗೆ ಹೆಚ್ಚು ಹೆಚ್ಚು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇನ್ನೇನು ನಂದು 1,000 ಸಬ್ಸ್ಕ್ರೈಬರ್ಸ್ ಆಗೋದ್ರಲ್ಲಿದ್ದಾರೆ. ಸೊ 1000 ಸಬ್ಸ್ಕ್ರೈಬರ್ಸ್ ಆದ್ರೆ ನಿಮಗೊಂದು ಯೂಸ್ಫುಲ್ ವಿಡಿಯೋ ಲಾಂಚ್ ಮಾಡ್ತೀನಿ ಅಂತ ಹೇಳಿದೀನಿ. ಖಂಡಿತ ಐ ಕೀಪ್ ಅಪ್ ಫಾರ್ ಮೈ ಪ್ರಾಮಿಸ್. ನೋಡ್ತಾ ಹೋಗಿ, ಇವತ್ತಿಂದೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಕೆಲ್ಸ ಮಾಡೋದು ಒಂದ್ ಕಡೆ ಇರ್ಲಿ, ಮಾಡೋಣ. ಕಾಲ್ಸ್ ಬರುತ್ತಲ್ಲ, ಅದು ಪಿಕ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಈಗ ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡೋಣ ಅಂತ ಕೇಳ್ತಿದ್ದಾರೆ. ಖಂಡಿತ ಆಗೋದಿಲ್ಲ. ಮತ್ತೆ ಲೊಕೇಶನ್ಗೆ ಲೊಕೇಶನ್ಗೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ರಿ. ನಾನು ಸತಿ ನಾನು ಇನ್ಸ್ಟಾಗ್ರಾಮ್ ವಿಡಿಯೋಲ್ ಹಾಕ್ತಾ ಇದೀನಿ, ದಯವಿಟ್ಟು ಲೊಕೇಶನ್ ಕಾಲ್ ಮಾಡಬೇಡಿ. ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರೆ ಬರುತ್ತೆ ಅಂತ ದಯವಿಟ್ಟು ಕೋಆಪರೇಟ್ ಮಾಡಿ. ಗೂಗಲ್ ಮ್ಯಾಪ್ ಅಲ್ಲಿ ಹಾಕಕ್ ಬರ್ಲಿಲ್ಲ ಅಂದ್ರೆ ಯಾರಿಗಾರು ನೋಡೋರ್ದು ಹೆಲ್ಪ್ ತಗೊಳ್ಳಿ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಶ್ರೀನಿಕಾ ಕ್ರಿಯೇಷನ್ಸ್ ಅಂತ ಹಾಕಿದ್ರೆ ಬಸವೇಶ್ ನಗರ್ದು ಲೊಕೇಶನ್ ಖಂಡಿತ ಬರುತ್ತೆ. ಯಾಕಂದ್ರೆ ನಾಳೆ ಇಲ್ಲಿಗೆ 250-300 ಜನದ ತನಕ ಬರೋದ್ರಿಂದ ನಾನು ಫಸ್ಟ್ ಪ್ರಯಾರಿಟಿ ಅವರು. ಸೊ ಆಫ್ಲೈನ್ ಶಾಪಿಂಗ್ ಮುಗಿಸ್ಕೋತೀನಿ. ಮಂಡೇ ಮೇಲೆ ಕಾಲ್ ಮಾಡಿ, ನಿಮಗೂ ಖಂಡಿತ ಎಲ್ಲ ಐಟಮ್ಸ್ ಆನ್ಲೈನ್ ಶಾಪಿಂಗ್ ಅನುಕೂಲ ಮಾಡ್ಕೊಡ್ತೀನಿ. ಬರ್ತನ್ ವಾಶ್ ಕರ್ಕೆ ಅಜಯ್. ಹಾ, ಕೈ ಕಾಲ್ ನಿನ್ ಪಾಡಿಗೆ ನೀನ್ 4 ದೇವ್ರು ಉಡ್ಸೋದಷ್ಟೇ ನಿನ್ ಕೆಲಸ, ಮಿಕ್ಕಿದೆಲ್ಲ ನಾವ್ ಮಾಡ್ತಾ ಇರ್ತೀವಿ. ಹಾ, ಇದೆಲ್ಲ ಯೂಸ್ ಮಾಡ್ಕೊಳಕ್ಕೇನೆ. देवी वो निकालने को आती हो तुमको? वो स्टैंड निकालने को आता है? लास्ट टाइम किया थे ना हम? नहीं, ट्राई करती हो? हाँ, शिल्पा दीदी आता है ना, बाद में ट्राई कर. हाँ, ಏನಾಯ್ತು ಸರ್? ಹಾ, ಸರಿ ಇದೆ, ಸರಿ ಇದೆ. ಹಾ, ಇಲ್ಲ ತಗ್ಸಿಲ್ಲ, ಪೆಟ್ಟಿಗೆಲ್ಲ ತೆಗಿಬೇಕು. ಸೊ ಇವ್ರು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿರೋ ಶಿಲ್ಪಾ ಅವರು, ಅವ್ರಿಗೀಗ ರೋಡಲ್ಲಿ ಹೋಗ್ತಾ ಇದ್ರೆ ಹೇಳಿದ್ದಲ್ಲ, ಎಲ್ಲರೂ ಕೇಳ್ತಾರಂತ ನೀವು ಶ್ರೀನಿಕಾ ಮೇಡಮ್ ಮನೇಲಿ ಕುಕ್ಕ ಅಂತ. ಹಂಗಾಗಿ ಹೇಳ್ತೀರ, ಅಕ್ಕ ನಾನು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬಿಟ್ಟಿದ್ದೀನಿ ಅಕ್ಕ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಆಕ್ಚುಲಿ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು ಲೇಡೀಸ್, ಅದಕ್ಕೆ ಎಲ್ಲಾರು ಟೀ ಬ್ರೇಕ್ ತಗೊಂಡಿದೀವಿ. ಬ್ರೇಕ್ ಬೇಜಾನ್ ಆಗ್ತಾ ಇರುತ್ತೆ ನೋಡಿ, ತಿಪ್ಪೆ ತೊಟ್ಟಿ ತರ ಇದೆ. ಅಂದ್ರೂ ನಾವು ಟೀ ಬ್ರೇಕ್ ತಗೊಂಡಿದ್ದೀವಿ. ಸಾರಿ ಅಪ್ಪ, ನೋಡಿಲ್ಲ. ನಮ್ ಟೀಮ್ ಇದಕ್ಕೆ ಫೇಮಸ್.
ಕೆಲ್ಸ ಮಾಡುವಾಗ ಕೆಲ್ಸ, ಓತ್ಲ ಹೊಡಿವಾಗ ಓತ್ಲ. ಆಕ್ಚುಲಿ ನಾನೇ ಹಂಗಿರ್ಬೇಕಾದ್ರೆ ಮತ್ತೆ ಅವ್ರನ್ನ ಏನ್ ಮಾಡಕ್ಕಾಗತ್ತಲ್ವಾ. ಈ ತರ ಎಲ್ಲ ಸಣ್ಣ ಸಣ್ಣ ಬ್ರೇಕ್ಸ್ ಇದ್ರೇನೆ ಕೆಲ್ಸ ಮಾಡ್ಲಿಕ್ಕೆ ಸರಿ ಹೋಗೋದು. ಏನಂತೀರಾ ಶಿಲ್ಪಾ? ಆಕ ಬೇಬಿ ಅಲ್ಲಿರೋರು ಸಂಕಷ್ಟಾರ ಚತುರ್ಥಿ ಮಾಡ್ತಾ ಇದಾರೆ. ಅವರು ಟೀ ಕುಡಿತಾರಂತೆ, ಅರೆ ಲಿಮಿಟೆಡ್ ಕಪ್ಸ್ ಮಾತ್ರ ಕುಡಿತಾರಂತೆ ಇವತ್ತು. ಸೊ ನಮ್ ದಶಮಿ ಯಾವಾಗ್ಲೂ ಬ್ಯಾಕ್ ದ ಸ್ಕ್ರೀನ್ ಇರ್ತಾಳೆ. ಇವತ್ತು ನೋಡಿ ಬ್ಯಾಕ್ ಸ್ಕ್ರೀನ್ ಹಾಕ್ತಾ ಇದ್ದಾಳೆ. ದಶಮಿ ಸ್ಕ್ರೀನ್ ಯಾರಪ್ಪ ಹಾಕ್ತಾರೆ? ಅಲ್ಲಿ ಇದಿರಲ್ಲ ನೋಡಿ, ನಮ್ ಟೀಮ್ ಅಲ್ಲಿ ಒಬ್ರೊಬ್ರು ಮುತ್ತು ರತ್ನಗಳು ಅಂತ ಕರಿತೀವಿ. ಏನೇ ಎಡವಟ್ಗಳು ಮಾಡಿರೋದು. ಹಾ, ಮೊನ್ನೆ ಆಕ್ಚುಲಿ ಏನೋ ಒಂದ್ ಐಟಮ್ ನ ಫ್ರಿಜ್ ಗಿಡಣ ಅಂತ ಫ್ರಿಜ್ ಇಟ್ಟಿದ್ವಾ, ಆ ಫ್ರಿಜ್ ನ ಆಫ್ ಇನ್ನೊಂದು ಮುತ್ತು ಮಾಡಿತ್ತು. ಸೊ ನಮ್ ಟೀಮ್ ಅಲ್ಲಿ ಇರೋರು ಒಬ್ರೊಬ್ರು ನೀವ್ ಯಾವ ಸಮುದ್ರಕ್ಕೆ ಹೋದ್ರು ಸಿಗ್ದಿರೋ ಅಂತ ಮುತ್ತು ರತ್ನಗಳು. ಸ್ಕ್ರೀನ್ ಹಾಕ್ದೆ ಯಾರಾದ್ರೂ ಇದನ್ನ ಹಾಕ್ತಾರ? ತೆಗ್ದು ಸ್ಕ್ರೀನ್ ಹಾಕ್ಬಿಟ್ಟು ಆಮೇಲೆ ಜಾಯಿನ್ ಮಾಡ್ರಿ. ಮಾಡ್ಬಿಡು. ಸ್ಟಫಿಂಗ್ ಬೇಡ, ಬರೀ ಇದು ಹಾಕಿದ್ರೆ ಸಾಕು. ಮಾಲೆಗಳನ್ನ ಒಳಗಡೆ ಜೋಡಿಸ್ತೀನಿ, ಇಲ್ಲ ಅಂದ್ರೆ ಎಲ್ಲ ಕೈ ಹಾಕಿದ್ರೆ ಅದು ಬಡ್ಸ್ ಉದ್ರೋಗೋ ಚಾನ್ಸಸ್ ಇರುತ್ತೆ. ಸೊ ಡಿಸ್ಪ್ಲೇಗ್ ಒಂಚೂರು ಇಟ್ಬಿಟ್ಟು ಇದೆಲ್ಲ ಒಳಗಡೆ ಜೋಡಿಸಿರ್ತೀನಿ. ಆಕ್ಚುಲಿ ಸಾಯಂಕಾಲ 6 o'clockಗೆನೆ ಮೊಬೈಲ್ ಮುಟ್ಟಿರೋದು, ಬ್ಲೂಟೂತ್ ಹಾಕೊಂಡು ಕಾಲ್ಸ್ ಬರೋದು ಮಾತ್ರ ಅಟೆಂಡ್ ಮಾಡಿದೀನಿ. ಸೊ ಈಗ ತುಂಬಾ ಜನ ಅದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಏನ್ ಆಫರ್ ಬಿಟ್ಟಿದ್ದೀನಿ 90 ಮೆಂಬರ್ಸ್ಗೆ, ಅದು ಆಲ್ಮೋಸ್ಟ್ ಮಂಡೇ ಫಿನಿಶ್ ಆಗಿದೆ. ಸೊ 13th ಮಂಡೇದು ಸ್ಲಾಟ್ಸ್ ಎಲ್ಲ ಫಿಲ್ ಆಗ್ಬಿಟ್ಟಿದೆ, 30 ಜನದ್ದು. ಟ್ಯೂಸ್ಡೇ ವೆಡ್ನೆಸ್ಡೇಗ್ ಮಾತ್ರ ಖಾಲಿ ಇದೆ. ಟ್ಯೂಸ್ಡೇ ವೆಡ್ನೆಸ್ಡೇ ಈಗಲೂ ನೀವು ವಿಡಿಯೋ ತಗೊಂಡಿರೋರು ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ಇನ್ನ ಒಂದು ಕನ್ಫ್ಯೂಷನ್ ಏನು ಅಂದ್ರೆ, ವಿಡಿಯೋ ತಗೊಂಡಿರೋರ್ಗ್ ಮಾತ್ರನೇ ಅದು 300 ರುಪೀಸ್ಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಕ್ಸೆಸ್ ಇರೋದು. ಯಾಕಂದ್ರೆ ಇಲ್ಲಿ ನಾನು ಕ್ಲಾಸ್ ತರ ನಡೆಸ್ತಾ ಇಲ್ಲ, ನೀವಾಗ್ಲೇ ವಿಡಿಯೋ ಪರ್ಚೇಸ್ ಮಾಡಿರ್ತೀರಿ, ವಿಡಿಯೋನ ಮನೇಲೂ ನೋಡಿರ್ತೀರಿ. ಸೊ ಇಲ್ಲಿ ಬಂದು ಅದನ್ನ ವಿಡಿಯೋನ ನೋಡ್ಕೊಂಡು ನೀವು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ನಾನು ನನ್ನ ಟೀಮ್ ಮೆಂಬರ್ಸ್ ಎಲ್ಲ ನೀವೇನಾದ್ರೂ ರಾಂಗ್ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡೋದು ಅಥವಾ ಪರ್ಫೆಕ್ಟ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ಸೊ ಇದು ಬರೀ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾತ್ರ. ಸೊ ತುಂಬಾ ಜನ ಮೇಡಮ್ ನಾವು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬರ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ವಿಡಿಯೋ ಪರ್ಚೇಸ್ ಮಾಡಿರೋರ್ಗ್ ಮಾತ್ರ ಈ ಆಪ್ಷನ್ ಇರುತ್ತೆ, ಇದನ್ನೊಂದು ನೋಡ್ಕೊಳ್ಳಿ. ಸೊ ತುಂಬಾ ಜನ ಈಗ ಇನ್ನೊಂದು 10 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಕೆಲವರು ವಿಡಿಯೋ ಕೇಳ್ತಿದ್ದಾರೆ. ಸೊ ಅದೆಲ್ಲ ಮೊಬೈಲ್ ಕೆಲಸ ಮುಗಿಸೋದು ಇಂಪಾರ್ಟೆಂಟ್. ನೋಡಿ ನಿಮಗೆ ಅನ್ಸುತ್ತೆ ಹೇಗ್ ಹ್ಯಾಂಡಲ್ ಮಾಡ್ತೀವಿ ಅಂತ. ನಾನು ಪ್ರತಿಯೊಂದು ಮೊಬೈಲ್ ಅಲ್ಲಿ ಏನ್ ಬರುತ್ತೋ ಅದನ್ನ ಮ್ಯಾನ್ಯುಯಲಿ ಕೂಡ ಮೇಂಟೈನ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಮೊಬೈಲ್ ಯಾವಾಗ ಎರಪ್ಟ್ ಆಗುತ್ತೆ ಹೇಳಕ್ ಬರಲ್ಲ. ಸೊ ಮ್ಯಾನ್ಯುಯಲಿ ಇದ್ರೆ ನೀವ್ ಯಾರು ಮಿಸ್ ಆಗಲ್ಲ ಅಂತೇಳಿ ಇದೆಲ್ಲ ಆಕ್ಚುಲಿ 5 ಸ್ಟೈಲ್ಸ್ ವಿಡಿಯೋ ಪರ್ಚೇಸ್ ಮಾಡಿರೋದು. ಏನ್ 500 ಮೆಂಬರ್ಸ್ ಆಗಿದೆ ಅಂತ ನಾನು ಅನೌನ್ಸ್ ಮಾಡಿದ್ನೋ, ಇಷ್ಟು ಜನ ನನ್ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ಪರ್ಚೇಸ್ ಮಾಡಿರೋದು. ನೋಡಿ ಇದು ಸೆಕೆಂಡ್ ಬ್ರೇಕು. ಹೆಂಗಿರು ಲೇಟ್ ಆಗೋದಾಗುತ್ತೆ, ಇನ್ನೊಂಚೂರು ಲೇಟ್ ಆಗ್ಬಿಡ್ಲಿ ಅಂತ ಬ್ರೇಕ್ ತಗೊಂಡಿದೀವಿ. ಈ ಬ್ರೇಕ್ ತಗೊಂಡಿಲ್ಲ ಅಂದ್ರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ನಾನೇ ಫಸ್ಟ್ ಆಫ್ ಆಲ್ ತಿಂಡಿ ಪೋತಿ, ನನ್ ಜೊತೆ ಸರಿ ನಮ್ ಟೀಮ್ ಅವರೆಲ್ಲ ಒಂದ್ ಲಿಮಿಟ್ಗೆ ಆಗಿದ್ದಾರೆ. ಅದಕ್ಕೆ ಯಾರು ಸಣ್ಣಗ್ ಬೆಳಗ್ತಾ ಇಲ್ಲ ನಮ್ ಟೀಮಲ್ಲಿ. ಎಸ್ಪೆಷಲಿ ನಾನು. ಬೇಡ ಬಿಡಪ್ಪ, ಮೊದ್ಲೇ ಹೇಳ್ಬಿಟ್ಟಿದ್ಯಾ ನಮ್ ತಂಟೆಗೆ ಯಾರು ಬರ್ಬೇಡಿ ಅಂತ. ಆಕ್ಚುಲಿ ಈ ಸತಿ ಮೇಳಾಗೆ ತುಂಬಾ ಕೆಲಸ ಇರಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ನಮ್ಗೆ ಐಡಿಯಾ ಗೊತ್ತಾಗ್ಬಿಟ್ಟಿದೆ. ಹಂಗೆ ಹಿಂಗೆ ಅನ್ಕೊಂಡಿದ್ದೆ ಬೆಳಗ್ಗೆವರೆಗೂ. ಈಗ ಗೊತ್ತಾಯ್ತು ಏನು ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೆಲಸ ಇಡಿಸ್ತಾ ಇದೆ ಅಂತ. ಆಕ್ಚುಲಿ ಈಗ 9:30. ಸೊ ಇನ್ನು ಎಲ್ಲ ಅರೇಂಜ್ ಮಾಡ್ತಾನೆ ಇದೀವಿ. ಸೊ ನೋಡೋಣ, ಅಟ್ ಲೀಸ್ಟ್ 11 o'clock ಮುಗಿದ್ರೆ ಒಳ್ಳೇದು. ನಮ್ ಸುಪ್ರೀತಾ ಅವರು ಅಲ್ಲಿ ಹರಿಪ್ರಿಯಾ ಬ್ರೇಕ್ ಮಾಡಾಗಿದೆ ಆಲ್ರೆಡಿ. ಅದಕ್ಕಿನ್ನು ಜುವೆಲ್ಸ್ ಎಲ್ಲ ಹಾಕಿ ಕಂಪ್ಲೀಟ್ ಮಾಡ್ಬೇಕು. ನಾನು ಹೋಗ್ತೀನಿ ಜುವೆಲ್ಸ್ ಹಾಕ್ಲಿಕ್ಕೆ.
ನನಗೇನು ಅಂದ್ರೆ ಬಂದು ನೋಡಿದ ತಕ್ಷಣ ನಿಮಗೆ ಐಡಿಯಾ ಗೊತ್ತಾಗ್ಬೇಕು, ಆ ತರ ಡಿಸ್ಪ್ಲೇ ಇಟ್ಬಿಟ್ರೆ ಕೆಲಸ ಕಮ್ಮಿ ಆಗುತ್ತೆ ಅಂತ. ನಾವ್ ಇವತ್ತು ಎಷ್ಟೇ ಕಷ್ಟಪಟ್ರು ನಾಳೆ ಅದಕ್ಕೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ. ಸೊ 11 ಗಂಟೆ ಅಲ್ಲ 12 ಗಂಟೆ ಆದ್ರೂ ಎಲ್ಲರಿಗೂ ನೀಟಾಗಿ ಡಿಸ್ಪ್ಲೇ ಕಾಣೋ ತರ ಇಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಒಂದೇ ಒಂದ್ ಪೀಸ್ ಇದ್ದಿದ್ದು, ಸೊ ಇದು ಸೋಲ್ಡ್ ಔಟ್ ಆಯ್ತು. ಬೇಕು ಅಂದ್ರೆ ಇದನ್ನ ನೋಡ್ಕೊಳ್ಳಿ, ಬೇಕು ಅಂದ್ರೆ ತರ್ಸ್ಕೊಡ್ತೀನಿ. ಸಿಂಗಲ್ ಪೀಸ್ ಇತ್ತು, ಸೇಲ್ ಆಯ್ತು. ನನ್ನ ರೆಗ್ಯುಲರ್ ಕಸ್ಟಮರ್ ಒಬ್ರು ತಗೊಂಡ್ರು. ಹಾಫ್ ಕವಚಗಳು ಮಾತ್ರ ಸಿಗತ್ತೆ ಕಿರೀಟ. ಆಕ್ಚುಲಿ ಲಾಸ್ಟ್ ಟೈಮ್ ಸ್ಟೆನ್ಸಿಲ್ ತುಂಬಾ ಜನ ತಗೊಂಡಿದ್ರು, ಮತ್ತೆ ಸ್ಟೆನ್ಸಿಲ್ ಅಲ್ಲಿ ನಾಮ ಇರೋದು ಮಾಡ್ಸಿ ಮೇಡಮ್ ಅಂತ ಹೇಳಿದ್ರು. ಸೊ ನಾಮ ಇರೋದು ಸಿಂಗಲ್ ಬರಲ್ಲ, ಇದು ಈ ತರ 8 ಸೆಟ್ ಬರುತ್ತೆ. ಇದು ಯೂಶಲಿ ಏನಾದ್ರು ಇವೆಂಟ್ಸ್ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ರೆಗ್ಯುಲರ್ ಕಳಶ ಮೇಲೆ ಹೊಸಲು ಮೇಲೆ ಹಾಕೋದಾದ್ರೆ ಈ ಡಿಸೈನ್ಸ್ ಚೆನ್ನಾಗಿರುತ್ತೆ. ಈವೆಂಟ್ಸ್ಗೆ ಹಬ್ಬದ ದಿನ ಯೂಸ್ ಮಾಡೋದಾದ್ರೆ ಅದನ್ನ ಕೂಡ ಯೂಸ್ ಮಾಡಬಹುದು. ಅದು 8 ಪೀಸ್ ಇನ ಪ್ಯಾಕ್ ಬರುತ್ತೆ, ಇದು 10 ಪೀಸ್ ಇನ ಪ್ಯಾಕ್ ಬರುತ್ತೆ. ಸೊ ಇದು ಡಿಸ್ಪ್ಲೇ ಇಟ್ಟಿದ್ರೆ ನಿಮ್ಗೆ ಯಾವ ಡಿಸೈನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಡಿಸ್ಪ್ಲೇ ಬೋರ್ಡ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಇದು ಮಾಡಿರ್ಲಿಲ್ಲ, ಮಾಡ್ದೇನೆ 100 ಇಂದ 120 ಪೀಸಸ್ ಸೇಲ್ ಆಗಿತ್ತು. ಈ ಸತಿ ಡಿಸ್ಪ್ಲೇ ಮಾಡಿದೀನಿ, ನೋಡೋಣ ಯಾವ ತರ ರೆಸ್ಪಾನ್ಸ್ ಬರುತ್ತೆ. ಅಂಡ್ ಟೇಬಲ್ 7 ಓಕೆ, ಎಲ್ಲ ಆಯ್ತು. ಈ ಕೈಕಾಲ್ ಒಂದು ನನ್ನ ಕಡೆಯಿಂದ ಪ್ಯಾಕ್ ಮಾಡ್ಬೇಕು, ಏನೇ ಬೇಡವೋ ಅದೆಲ್ಲ ತೆಗಿಬೇಕು. ಬೇಡ, ಇಡಿ ಕೊಡ್ತೀನಿ. ಕೈ ಅಲ್ಲ, ಇಷ್ಟು ನೀಟಾಗಿ ಕೈಗೆ ಸಿಗಂಗ್ ಇಟ್ಟಿರ್ತೀನಲ್ಲ. ಸೊ ಆಲ್ಮೋಸ್ಟ್ 10 o'clock ಆಗ್ತಾ ಬಂತು. ನಮ್ಮ ಆರ್ಟಿಸ್ಟ್ ಶಿರೀಷಾ ಮಧ್ಯಾಹ್ನ 2:15 ಸ್ಟಾರ್ಟ್ ಮಾಡಿದ್ದು ಪೇಂಟ್ ಮಾಡೋದಿಕ್ಕೆ. ಆಲ್ಮೋಸ್ಟ್ ಅವಳು ಮುಗಿಯೋಷ್ಟೊತ್ತಲ್ಲಿ 8 ಗಂಟೆ ಆಯ್ತು. ಸೊ ಲಿಟ್ರಲಿ ಅವಳು ಸುಸ್ತಾಗ್ಬಿಟ್ಟಿದ್ಲು. ಸೊ ನಾನ್ ಕವರ್ ಪ್ಯಾಕಿಂಗ್ ನಾನು ಮಾಡ್ಕೋತೀನಿ ಬಿಡಪ್ಪ ನೈಟ್ ತನಕ. ಯಾಕಂದ್ರೆ ಈ ಮೇಲ್ಗಡೆ ಬೆರಳೇನ್ ಲೋಟಸ್ ಹೋಲ್ಡಿಂಗ್ ಹ್ಯಾಂಡ್ಸ್ ಇರುತ್ತೆ, ಅದಕ್ಕೆ ನಾವು ಪೇಂಟ್ ಹಚ್ಚಿರ್ತೀವಿ. ಆ ಪೇಂಟ್ ಡ್ರೈ ಆಗ್ಬೇಕು. ಇದು ಇಲ್ಲಿ ಏನು ಥ್ರೆಡ್ ಹಾಕಿರ್ತೀವಿ, ಐ ಥ್ರೆಡ್, ಅದಕ್ಕೆ ಕೂಡ ಪೇಂಟ್ ಹಚ್ಚಿರ್ತೀವಿ, ಅದು ಡ್ರೈ ಆಗ್ಬೇಕು. ಸೊ ಅದು ಡ್ರೈ ಆದ್ಮೇಲೆ ನಾನೇ ಕವರ್ಗೆ ಹಾಕೋತೀನಿ ಅಂತ ಹೇಳ್ದೆ. ಈಗ ಆಲ್ಮೋಸ್ಟ್ 10 o'clock. ಆಕ್ಚುಲಿ ಮಾಡಿದ್ರೆ ಇನ್ನೂ 2 hours ಕೆಲಸ ಇದೆ, ಬಟ್ ಲಿಟ್ರಲಿ ನಾವೆಲ್ಲ ಟಯರ್ಡ್ ಆಗ್ಬಿಟ್ಟಿದೀವಿ. ಸೊ ಇನ್ನೊಂದು ಅವರ್ ಏನೇನ್ ಮ್ಯಾಕ್ಸಿಮಮ್ ಆಗುತ್ತೋ ಎಲ್ಲ ಮಾಡ್ಬಿಟ್ಟು 11 o'clock ವೈಂಡ್ ಅಪ್ ಮಾಡ್ಬಿಡ್ತೀವಿ. ಮಿಕ್ಕಿದ್ ಬೇಕಾದ್ರೆ ಬೆಳಗ್ಗೆ ಎಲ್ಲರೂ 1 hour ಬೇಗ ಸ್ಟಾರ್ಟ್ ಮಾಡಿದ್ರೆ 10 o'clock ಹೆಂಗಿರು ಮೇಳ ಸ್ಟಾರ್ಟ್ ಆಗೋದು. ಸೊ 9 o'clock ಅಷ್ಟು ಎಲ್ಲರೂ ಸೇರ್ಕೊಂಡು ಬರೋಣ. ಯಾಕಂದ್ರೆ ಲಿಟ್ರಲಿ ಫೆಡ್ ಅಪ್, ಎನರ್ಜಿ ಇಲ್ದಿದಾಗ ಮಾಡಕ್ ಹೋದ್ರೆ ಸುಮ್ಮನೆ ಡಿಲೇ ಆಗುತ್ತೆ. ಸೊ ಸಾಕು ಅನ್ನಿಸ್ತು. ನಿಮಗೆಲ್ಲ ಸಿಂಪಲ್ ಅನ್ಕೊಂಡಿರೋರಿಗೆ ಹೇಳ್ತಾ ಇದೀನಿ, ಕೊರಿಯರ್ ಮಾಡೋದು, ಡೊನ್ಸೋ ಮಾಡೋದು ತಪ್ಪಿಸ್ಕೊಳ್ಳೋಣ ಅಂತ ಮೇಳ ಮಾಡಿದೆ. ಬಟ್ ಮೇಳ ಮಾಡ್ಲಿಕ್ಕೆ ಪ್ರಿಪ್ರೇಷನ್ ಮತ್ತೆ ಮೇಳ ಆದ್ಮೇಲೆ ಎಲ್ಲ ಎತ್ತಿಡೋದಿದೆಯಲ್ಲ, ಅದೇ ನಮ್ಗೆ 1 week ಕೆಲಸ ಆಗುತ್ತೆ ಆಲ್ಮೋಸ್ಟ್. ಬಟ್ ರಿಸಲ್ಟ್ ಇದೆಯಲ್ಲ, ಎಷ್ಟು ದೂರಿಂದ ಬರ್ತಿದ್ದಾರೆ. ಇವತ್ತು ಕೂಡ ಒಬ್ರು ಗುಲ್ಬರ್ಗಾ ಇಂದ ಫೋನ್ ಮಾಡಿದ್ರು, ಒಬ್ರು ಮೈಸೂರಿಂದ ಕಾಲ್ ಮಾಡಿದ್ರು, ಮ್ಯಾಮ್ ಬರ್ತಾ ಇದ್ದೀನಿ, ನಾಳೆ ಮೇಳ ಇದೆ ಅಲ್ವಾ ಅಂತ. ಆತರ ಕೇಳಿದಾಗ ನಾವೆಲ್ಲ ಇಷ್ಟು ಶ್ರಮ ಪಡೋದು ಏನು ಕಷ್ಟ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ನಂಬಿಕೆಯಿಂದ ಅಷ್ಟೇ ದೂರದಿಂದ ಬರ್ತಾರೆ. ಅವ್ರು ಅಷ್ಟು ದೂರದಿಂದ ಬರೋರಿಗೆ ನಾವು ತೋರ್ಸೋದು ಲಿಟ್ರಲಿ ನಮಗ್ ಖುಷಿನೇ. ಸೊ ಆಲ್ಮೋಸ್ಟ್ ಬೈಂಡಿಂಗ್ ಹತ್ತತ್ರ ಬಂದಿದೀವಿ. ಸೀಲ್ 1 ಮಾಡ್ಬೇಕು. ಸೊ ದಶಮಿ ಸೀಲ್ ಮಾಡ್ತಾ ಇದ್ದಾಳೆ. ಆಕ್ಚುಲಿ ಹರ್ಷು ಇವತ್ತು ಒಂದು ಅವ್ರ ಡಾಕ್ಟರ್ಸ್ ಜೊತೆ ಗೆಟ್ ಟುಗೆದರ್ ಇದೆ ಅಂತ ಹೇಳಿ ಸ್ವಲ್ಪ ಲೇಟ್ ಆಗ್ತಿದೆ. ಅದ್ ಇವತ್ತು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತಿದ್ಲು. ನೋ ಲೆಟ್ ಅಸ್ ನಾಟ್ ಡೂ ದಟ್ ಚಿನೋ, ನೀನ್ ಹೋಗು, ನಾಳೆ ಹೆಂಗಿರು ಲೀವ್ ಹಾಕಿದ್ಯಾ ಅಂತ ಹೇಳಿ ಕಳ್ಸಿದೀನಿ. ಸೊ ಹರ್ಷುನು ಇನ್ನೇನ್ ಬರ್ತಾಳೆ. ಸೊ ಇನ್ನೊಂದು half an hour ಎಲ್ಲ ವೈಂಡ್ ಅಪ್ ಮಾಡ್ತೀನಿ. ಎಂಡ್ ಆಫ್ ದ ಸೆಷನ್ ಬಂದಿದೀವಿ ಇವತ್ತು. ಸೊ ತೋರ್ಸೋಣ ಒಂದ್ಸತಿ ಟೇಬಲ್ 1 ಇಂದ ಎಲ್ಲಾರ್ಗು ಗೊತ್ತಾಗುತ್ತೆ. ಬಾ, ಇದು ನೋಡಿ ಟೇಬಲ್ 1. ಟೇಬಲ್ 1 ಅಲ್ಲಿ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಮಧುಬನ್ಗಿತ್ತಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ನಾರಾಯಣ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇರುತ್ತೆ. ಈ ತಂಜಾವೂರ್ ಪೇಂಟೆಡ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮತ್ತೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಸೊ ಟೇಬಲ್ 2 ಬಂದ್ರೆ ವೆರೈಟಿ ಆಫ್ ವೆಸಲ್ಸ್ ಎಲ್ಲಾನು ಸ್ಟಾಕ್ ಕೆಳಗಡೆನೂ ಇಟ್ಟಿದೀವಿ. ಗಟ್ಟಿ ಥ್ರೆಡ್ 8 ಇಂಚ್ ಮತ್ತೆ 6 ಇಂಚ್ ಸ್ಟಿಕ್ಸ್. ಇದು ಬಂದು ಬ್ಲಾಂಕೆಟ್ ಕವರ್. ಈ ಕವರ್ ಬಂದು ಈ ಪೀಠ ಏನಿದೆಯೋ ಪೀಠ ಸ್ಟೋರ್ ಮಾಡ್ಲಿಕ್ಕೆ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರು. ಇದನ್ನ ಆಕ್ಚುಲಿ ನಾನು ಸೇಲ್ ಮಾಡ್ಲಿಕ್ಕೆ ಅಂತ ತರಿಸಿಲ್ಲ, ಬಟ್ ತುಂಬಾ ಜನ ಪೀಠ ತಗೊಳ್ಳೋರು ಕೇಳ್ತಾರೆ ಅಂತ ಹೇಳಿ ನಾನು ಫ್ಲಿಪ್ಕಾರ್ಟ್ ಅಲ್ಲೇ ಆರ್ಡರ್ ಮಾಡಿ ತರಿಸಿಟ್ಟಿದ್ದೀನಿ. ಇದು ಕೌಂಟರ್ ನಂಬರ್ 3. ಸೊ ಇಲ್ಲಿ ಎಲಿಫೆಂಟ್ ಸ್ಟೂಲ್ಸ್, ಮೈಕ್ರೋ ಫೈಬರ್ ಪಿಲ್ಲರ್ಸ್ ಇರುತ್ತೆ. ಫೈಬರ್ ಪಿಲ್ಲರ್ಸ್ ಇದು ಪ್ಲೇನ್ ಎಲ್ಲ ಸ್ಟಾಕ್. ಟೇಬಲ್ ನಂಬರ್ 4 ಬರೋದಾದ್ರೆ ಬಾಳೆಕಂಬ ಸ್ಟ್ಯಾಂಡ್, ಪಿಲ್ಲೋಸ್,
ನೋಡಿ ಅವಾಗಿಂದ ಕಾಸಿನ ಸರ ಕೇಳ್ತಿದೆ, ಅದು ಇಲ್ಲಿದೆ. ಸೊ ಟೇಬಲ್ ನಂಬರ್ 4 ಅಲ್ಲಿ ಪಿಲ್ಲೋಸ್ ಇನ್ನು ಸ್ಟಾಕ್ ಒಳಗಡೆ ಇದೆ. ಕಲರ್ಸ್ ಏನೇನಿದೆ ಅದ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀನಿ. ಬನಾನಾ ಬಂಚಸ್, ವುಡನ್ ಬಾಳೆಕಂಬ ಸ್ಟ್ಯಾಂಡ್. ಆಕ್ಚುಲಿ ದೇವ್ರದೆಲ್ಲ ರೆಡಿ ಮಾಡಿದ್ವಿ, ಬಟ್ ಮುಖವಾಡ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಇಡ್ಬೇಕು. ಇನ್ನು ಸ್ವಲ್ಪ ಕೆಲಸ ಇದೆ. ಅಲ್ಲಿ ಆಕ್ಚುಲಿ ವಸುಂಧರಾ ಸ್ಟೈಲ್ ರೆಡಿ ಮಾಡಿದೀವಿ, ಇಲ್ಲಿ ಶ್ರೀನಿಕಾ ಮಯೂರಿ ಮಾಡಿದೀವಿ, ಅಲ್ಲಿ ಹರಿಪ್ರಿಯೆ ಮಾಡಿದೀವಿ. ಇನ್ನು ಎಲ್ಲದಕ್ಕೂ ಜುವೆಲ್ಸ್ ಹಾಕ್ಬೇಕು. ಬಟ್ ಲಿಟ್ರಲಿ ಆಲ್ ವೇರ್ ಟಯರ್ಡ್. ಸುಪ್ರೀತಾ ಕೂಡ ಮನೆಗೆ ಹೊರಡ್ಬೇಕಿತ್ತು, ಅವಳು ಹೊರಡೋಷ್ಟೇ 10 o'clock ಆಯ್ತು. ಸೊ ಬೆಳಗ್ಗೆ 9 o'clockಗೆ ಬಂದು ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ವಿ ವೈಂಡೆಡ್ ಆಫ್ ಆಕ್ಚುಲಿ. ಅದು ಬಿಟ್ರೆ ಮಿಕ್ಕಿದೆಲ್ಲ 90% ರೆಡಿ ಇದೆ. ಇದೆಲ್ಲ ಅಸಾರ್ಟೆಡ್ ಜುವೆಲ್ರೀಸ್. ಇದೆಲ್ಲ ಆಗ್ಲೇ ನಾನು ಯೂಟ್ಯೂಬ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ವಿಡಿಯೋ ಮಾಡಿದೀನಿ, ಒಂದ್ಸತಿ ತೋರಿಸ್ಬಿಡ್ಕಂದ. ಹೇರ್ ಸ್ಟೈಲ್ ಇರೋದು, ತಂಜಾವೂರ್ ಪೇಂಟಿಂಗ್ ಆಗಿರೋ ಮೆಟಲ್ ಫೇಸಸ್, ಜರ್ಮನ್ ಸಿಲ್ವರ್ ಫೇಸಸ್. ಇದು ನನ್ನ ಮಗಳದ ಕೌಂಟರ್, ಫುಲ್ ಜುವೆಲ್ಸ್. ಇದು ಬಂದು ಬಿಲ್ಲಿಂಗ್ ಕೌಂಟ್ರು. ಆಕ್ಚುಲಿ ಸರಸ್ವತಿ ಲಾಸ್ಟ್ ಟೈಮ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರು. ಈ ಸರಸ್ವತಿ ಕೂಡ ಆಕ್ಚುಲಿ ಸೇಲ್ಗೆ ತಂದಿರೋದು, ಬಟ್ ಇದು ಸೇಲ್ ಮಾಡಕ್ಕೆ ನನ್ಗೆ ಇಷ್ಟ ಆಗ್ತಿಲ್ಲ. ಸೊ ನನ್ನ ಮಕ್ಕಳೆಲ್ಲ ಹೇಳಿದ್ರು, ಮಮ್ಮಿ ಅದನ್ನ ಬಿಲ್ಲಿಂಗ್ ಕೌಂಟರ್ ಮೇಲೆ ಇಡಿ ಮಮ್ಮಿ ಅಂತ. ಸೊ ಅದು ಈ ಸತಿ ಅಲ್ಲಿ ಇಟ್ಟಿದ್ದೀನಿ. ಇದು ಫ್ಲವರ್ಸ್. ಆಕ್ಚುಲಿ ಇವೆರಡು ಕೌಂಟ್ರಲ್ಲೇ ತುಂಬಾ ಜನ ಐಟಮ್ಸ್ ತಗೊಳ್ಳೋದು. ಸ್ಟೆನ್ಸಿಲ್ ಈ ಸತಿ ಡಿಸ್ಪ್ಲೇ ಮಾಡಿದೀನಿ, ಯಾವ ತರ ಸ್ಟೆನ್ಸಿಲ್ಸ್ ಬರುತ್ತೆ ಅಂತ ಹೇಳಿ ನೋಡ್ಕೋಬಹುದು ನೀವು. ಅದ್ ಬಿಟ್ರೆ ಇಲ್ಲಿ ಇನ್ನ ಒಂದು ಹೊಸದ್ ಬಂದು ಹೊರಗಡೆ ಅವ್ರಿಗೆ ಯಾರಿಗೂ ಕೊಡ್ಲಿಕ್ಕೆ ಈ ಸತಿ ಆಪ್ಷನ್ ಜಾಗ ಇರಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಎದುರುಗಡೆ ಮನೆ ಖಾಲಿ ಇತ್ತು, ಅಲ್ಲಿ ಕೊಟ್ಟಿದ್ದೆ. ಆದ್ರೆ ಈ ಬಳೆಯವ್ರಿಗೆ ಮಾತ್ರ ನಾನು ಕೊಡ್ಲೇಬೇಕಂತ ಅನ್ನಿಸ್ತು. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಜನ ಬಳೆ ತಗೋತೀರಿ, ಅರ್ಶಿನ ಕುಂಕುಮಕ್ಕೆ ಎಲ್ಲ. ಇವ್ರು ಇಡೋವಂತ ಬಳೆ ಬಂದು ತುಂಬಾ ವೆರೈಟಿ ಆಗಿ ಡಿಫ್ರೆಂಟ್ ಆಗಿತ್ತು ಅಂತ ಅನ್ಸ್ತು. ಸೊ ಹಬ್ಬಕ್ಕೂ ಅನುಕೂಲ ಆಗತ್ತೆ ಕುಂಕುಮ ಕೊಡೋರ್ಗೆಲ್ಲ ಬಳೆ ತಗೊಳ್ಳಿಕ್ಕೆ ಅಂತ ಹೇಳಿ ಇವ್ರೊಬ್ರದ್ ಸ್ಟಾಲ್ ಮಾತ್ರ ಅರೇಂಜ್ ಮಾಡ್ಸಿದ್ದೀನಿ ಈ ಸತಿ ಹೊರಗಡೆ ಅವ್ರದ್ದು. ಬೇರೆ ಯಾರಿಗೂ ಆಪ್ಷನ್ ಇರ್ಲಿಲ್ಲ. ಮೇನ್ ಸ್ಪೇಸ್ ಕನ್ಸ್ಟ್ರೆನ್ಸ್ ಇರೋದ್ರಿಂದ ಈ ಸತಿ ನಾನು ಪೆಟ್ಟಿಗೆನೆ ತರಿಸಿಲ್ಲ, ಯಾಕಂದ್ರೆ ಆ ಪೆಟ್ಟಿಗೆ ಇಡ್ಲಿಕ್ಕೆನೆ ಒಂದಷ್ಟು ಜಾಗ ಬೇಕಾಗತ್ತೆ. ಸೊ ಇರೋ ಆಂಬಿಯನ್ಸ್ ಅಲ್ಲಿ ಲಾಸ್ಟ್ ಟೈಮ್ ವಾಕಿನ್ನೇ 500 3 ದಿವಸದಿಂದ 500 ಜನ ಮೇಲೆ ವಾಕಿನ್ಸ್ ಆಗಿದ್ರು. ಸೊ ನಾನು ಅದೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಇದು ರೆಸಿಡೆನ್ಸ್ ಏರಿಯಾ ಇರೋದ್ರಿಂದ ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಎಲ್ಲಾನು ಯೋಚನೆ ಮಾಡಿ ಹೊರಗಡೆ ಸ್ಟಾಲ್ಸ್ಗೆ ಈ ಸತಿ ಆಪ್ಷನ್ ಕೊಟ್ಲ, ಎಕ್ಸೆಪ್ಟ್ ದಿ ಬ್ಯಾಂಗಲ್ಸ್. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಸೆಷನ್. ಸೊ ಪೂರ್ತಿ ಮಾಹಿತಿ ಬೆಳಗ್ಗೆಯಿಂದ ನಾವೇನೇನ್ ಮಾಡಿದ್ವಿ ಅಂತ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ, ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.